ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ. ಇದು ಆಟೋ ಕ್ಯಾಡ್ ತಂತ್ರಜ್ಞಾನದಲ್ಲಿ 5 ಎಕರೆ ಭೂಮಿಯಲ್ಲಿ ಸುಮಾರು 20,300 ಚದುರ ಮೀಟರ್ನಲ್ಲಿ ಮೂಡಿಬಂದ ವಿಶ್ವದ ಅತಿದೊಡ್ಡ ಹನುಮನ ರೇಖಾಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಂದಹಾಗೆ ಚಿತ್ರದುರ್ಗ ತಾಲೂಕಿನ ತುರುವನೂರು ಗ್ರಾಮದ ವೀರಮಾಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ಬಿಡಿಸಿ ಈ ರೇಖಾಚಿತ್ರ ಈಗ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಪಟ್ಟಿಗೆ ಸೇರಿದೆ. ತುರುವನೂರು ಗ್ರಾಮದ ಆಟೋ ಕ್ಯಾಡ್ ಎಕ್ಸ್ಪರ್ಟ್ ಎಂದೇ ಹೇಳಲಾಗುವ ಪ್ರೊಫೆಸರ್ ಮಂಜುನಾಥ್ ಈ ಸಾಹಸಕ್ಕೆ ಕಾರಣಕರ್ತರು. ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ಗ್ರಾಮದಲ್ಲಿ 5 ಎಕರೆ ಜಮೀನಿನಲ್ಲಿ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯಾಕರ್ಷಕ ರೇಖಾಚಿತ್ರ ಬಿಡಿಸಿದ್ದು ಸದ್ಯ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಪಟ್ಟಿಗೆ ಸೇರಿದೆ. ನಮಸ್ಕಾರ, ಮಂಜುನಾಥ್ ರೆಡ್ಡಿ ಮಾತಾಡ್ತೀನಿ. ನಾವು ಬೆಂಗಳೂರಿನಲ್ಲಿ ಸಾಯಿ ಕ್ಯಾಡ್ ಅಂತ ಒಂದು ಕ್ಯಾಡ್ ಟ್ರೈನಿಂಗ್ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಸುಮಾರು ಒಂದು 30 ವರ್ಷ ಅನುಭವಗಳು ಸಿವಿಲ್ ಇಂಜಿನಿಯರಿಂಗಲ್ಲಿ, ಮೆಕ್ಯಾನಿಕಲ್, ಆಟೋಮೊಬೈಲು, ಆರ್ಕಿಟೆಕ್ಚರ್ ಮತ್ತು ಇಂಟೀರಿಯರ್ ಡಿಸೈನಿಂಗಲ್ಲಿ ಕ್ಯಾಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ಬೆಂಗಳೂರು. ನಮ್ಮ ಸ್ವಂತ ಊರು, ಮೂಲ ಊರಾದಂಥ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ತುರುನೂರು ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಭಾಳ ಪ್ರಸಿದ್ಧಿಯಾಗಿದೆ. ತುರುನೂರು ಆಂಜನೇಯ ಸ್ವಾಮಿ ಅಂದರೆ ಭಾಳ ಪ್ರಸಿದ್ಧಿ. ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ. ಆ ಜಾತ್ರೆ ಟೈಮಲ್ಲಿ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ನೋಡ್ತಾ ಇದ್ದಾಗ ನಮಗಿರೋ ಕ್ಯಾಡ್ ಡ್ರಾಯಿಂಗ್ ಅನುಭವ ಮತ್ತು ಈ ಆಂಜನೇಯ ಸ್ವಾಮಿನೂ ಕೂಡ ಕ್ಯಾಡಲ್ಲೇ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಈ ಸಾಫ್ಟ್ವೇರ್ ಬಂದ್ಬಿಟ್ಟು ಆಟೋ ಕ್ಯಾಡ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಅದು ಅಮೆರಿಕನ್ ಸಾಫ್ಟ್ವೇರ್, ಇದು ಆಟೋ ಕ್ಯಾಡ್. ಈ ಆಟೋ ಕ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಆಂಜನೇಯ ಸ್ವಾಮಿ ಚಿತ್ರಣ ಯಾಕೆ ಡ್ರಾ ಮಾಡಬಾರ್ದು ಅಂತ ಒಂದು ಮನಸ್ಸಿಗೆ ಬಂತು. ಕೊನೆಗೆ ಕನ್ಕ್ಲೂಷನ್ ಬಂದು ಏನಾಯಿತು, ಫೈನಲ್ ಏನಾಯಿತು ಅಂದರೆ ಆಟೋ ಕ್ಯಾಡಲ್ಲಿ ಆಂಜನೇಯ ಸ್ವಾಮಿ ಒಂದು ಡಿಸೈನ್ ಮಾಡಬೇಕು, ಜಾತ್ರೆ ಸಮಯದಲ್ಲೇ ಮಾಡಬೇಕು ಅನ್ನೋದು ಒಂದು ನಿರ್ಧಾರ ತೊಗೊಂಡ್ವಿ. ಹಣಕಾಸು ಮ್ಯಾಚ್ ಆಗಬೇಕಾಗಿತ್ತು, ಇನ್ನೊಂದು ತಂಡ ಬೇಕಾಗಿತ್ತು, ಟೀಮು, ಇನ್ನೊಂದು ಅದು ಮಾಡೋದಕ್ಕೆ ದೊಡ್ಡದಾಗಿ ಒಂದು ಜಮೀನು ಬೇಕಾಗಿತ್ತು. ನಮಗೆ ನಮ್ಮ ಐಡಿಯಾ ಇದ್ದಿದ್ದು ಒಂದು ಸಮತಟ್ಟಾದಂಥ ಒಂದು ಜಮೀನು, ಭೂಮಿಯಲ್ಲಿ ಆ ಚಿತ್ರಣ ಮಾಡಬೇಕು ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಇದು, ಐಡಿಯಾ ಇದ್ದಿದ್ದು. ಇವೆಲ್ಲ ಮ್ಯಾಚ್ ಆಗಬೇಕಾದ್ರೆ ಜಮೀನಿಗೆ ನಮಗೆ ಮುಂದೆ ಕೊಡೋಕೆ ಬಂದಿದ್ದು ಅಂದರೆ ತುರುನೂರು ಪೊಲೀಸ್ ಸ್ಟೇಷನ್ ಪಕ್ಕ ಸಂಗಟಿ ಹನುಮಂತಪ್ಪ ಫ್ಯಾಮಿಲಿ ಅಂತ ಕುಟುಂಬಸ್ಥರಿದ್ದಾರೆ. ಸಂಗಟಿ ಹನುಮಂತಪ್ಪ ಅವ್ರ ಕುಟುಂಬಸ್ಥರು. ಅವರು